ರಾಮದುರ್ಗ ತಾಲೂಕಾ ಛಾಯಾಗ್ರಾಹಕರ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ 20ನೇ ವಾರ್ಷಿಕೋತ್ಸವ ಹಾಗೂ 187ನೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ಅಶೋಕ ಮ. ಪಟ್ಟಣ ಉದ್ಘಾಟಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತುರನೂರ ಗ್ರಾಮದ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪದಲ್ಲಿ ರವಿವಾರರಂದು ರಾಮದುರ್ಗ ತಾಲೂಕಾ ಛಾಯಾಗ್ರಾಹಕರ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ 20ನೆಯ ವಾರ್ಷಿಕೋತ್ಸವ ಹಾಗೂ 187ನೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕ ಸರಕಾರ ಮುಖ್ಯ ಸಚೇತಕರು, ಶಾಸಕರು, ವಿಧಾನಸಭಾ ಕ್ಷೇತ್ರ ರಾಮದುರ್ಗ ಅಶೋಕ ಮ. ಪಟ್ಟಣ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಮೊಬೈಲ್ ಕ್ಯಾಮೆರಾ ಮತ್ತು ಎಐ ತಂತ್ರಜ್ಞಾನದಿಂದ ಫೋಟೋಗ್ರಫಿ ಅನ್ನೋದು ಹೋಗಿಬಿಟ್ಟಿದೆ. ಸಣ್ಣಪುಟ್ಟ ಕಾರ್ಯಕ್ರಮಗಳು, ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಮತ್ತು ದಿನಬಳಕೆಯ ಚಿತ್ರಗಳಿಗಾಗಿ ಜನರು ಈಗ ಮೊಬೈಲ್ ಬಳಸುತ್ತಿದ್ದಾರೆ. ಮೊಬೈಲ್ನಿಂದ ಫೋಟೋ ಎಡಿಟಿಂಗ್, ಹಿನ್ನೆಲೆ ಬದಲಾಯಿಸುವುದು ಮತ್ತು ಬಣ್ಣಗಳನ್ನು ಸರಿಹೊಂದಿಸುವ ಕೆಲಸಗಳನ್ನು ಎಐ ಈಗ ಕೇವಲ ಸೆಕೆಂಡುಗಳಲ್ಲಿ ಮಾಡಿಕೊಡುತ್ತದೆ. ಇದರಿಂದ ಸ್ಟುಡಿಯೋಗಳ ಸಾಂಪ್ರದಾಯಿಕ ಆದಾಯ ಕಡಿಮೆಯಾಗಿದೆ ಎಂದು ಹೇಳಿದರು. ಈ ವೇಳೆ ಫೋಟೋಗ್ರಾಫರ ಸಂಘಕ್ಕೆ ಸಮುದಾಯ ಭವನ ಬೇಕು ಎಂದು ಬೇಡಿಕೆ ಇಟ್ಟಾಗ ಶಾಸಕರು ಆದಷ್ಟು ಬೇಗ ಜಾಗವನ್ನು ನೋಡಿ ಸಮುದಾಯ ಭವನ ನಿರ್ಮಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ತೊಂಡಿಕಟ್ಟಿಯ ಅವಧೂತ ಗಾಳೇಶ್ವರ ಮಠ ವೆಂಕಟೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಬೆಳಗಾವಿ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಮಲ್ಲಣ್ಣ ಯಾದವಾಡ ಮಾತನಾಡಿ, ಫೋಟೋಗ್ರಾಫರ ಒಂದು ಸಂಘ ಇದೆ. ಈ ಸಂಘದಿಂದ ಯಾವುದಾದರೂ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಿಸಿ ನಾನು ನಮ್ಮ ಡಿಸಿಸಿ ಬ್ಯಾಂಕ್ನಿಂದ ಸಾಲ ಕೊಡಿಸುವ ವ್ಯವಸ್ಥೆ ಮಾಡಿಕೊಡುತ್ತೀನಿ ಹಾಗೂ ಫೋಟೋಗ್ರಾಫರ ಸಮುದಾಯ ಭವನ ಕಟ್ಟಡಕ್ಕೆ ತನ್ನ ಕೈಲಾದಷ್ಟು ಸಹಾಯಧನವನ್ನು ಮಾಡುತ್ತೀನಿ ಎಂದು ಹೇಳಿದರು. ಈ ವೇಳೆ ಮೆಹಬೂಬ ತೊರಗಲ್ ನೂತನ ಉಪಾಧ್ಯಕ್ಷರು, ಸುಹಾಸ ಬಾರ್ಕಿ ನೂತನ ಕಾರ್ಯದರ್ಶಿಗಳು ಇವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ರಾಮದುರ್ಗ ತಾಲೂಕಾ ಹಿರಿಯ ಛಾಯಾಗ್ರಾಹಕರು ವೆಂಕಟೇಶ ಪತ್ತಾರ, ಮಾಯಪ್ಪ ಯರಗಟ್ಟಿ, ರಾಮದುರ್ಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಧ್ಯಕ್ಷರು ಡಾ ಶೇಷಪ್ಪ ಪೂತರಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಛಾಯಾಚಿತ್ರಗ್ರಾಹಕರ ಸಂಘ ಬೆಂಗಳೂರು ಅಧ್ಯಕ್ಷರು ಎಚ್ಎಸ್ ನಾಗೇಶ, ಕಾರ್ಯದರ್ಶಿಗಳು ಟಿಸಿ ನಾಗರಾಜು, ಸಂಘಟನಾ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ ಕೆಆರ್, ನಿರ್ದೇಶಕರು ಸುರೀಶ ಬಿ. ಬಾಳೂಜಿ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಲಕ್ಷ್ಮಣ ಯಮಕನಮರಡಿ, ಜಿಲ್ಲಾ ಸದಸ್ಯರು ಮಂಜುನಾಥ ದೊಡಮನಿ, ರಾಮದುರ್ಗ ತಾಲೂಕಾ ಛಾಯಾಗ್ರಾಹಕರು ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಗೌರವಾಧ್ಯಕ್ಷರು ಮಂಜುನಾಥ ದೊಡಮನಿ, ಅಧ್ಯಕ್ಷರು ಗುರು ಕಾ ಮುಗಳಿ, ಉಪಾಧ್ಯಕ್ಷರು ಕಾಂತೀಶ ರಾಠೋಡ, ಕಾರ್ಯದರ್ಶಿಗಳು ಗಣೇಶ ಖಾನ್ಪೀಠ, ಖಜಾಂಚಿ ಮಹಾಂತೀಶ ನಾಯಕ, ನಿರ್ದೇಶಕರು ಮತ್ತು ಜಿಲ್ಲಾ ಸದಸ್ಯರು ಬೆಳಗಾವಿ, ಕರ್ನಾಟಕ ರಾಜ್ಯ ಛಾಯಾಚಿತ್ರಗ್ರಾಹಕರ ಸಂಘ ಬೆಂಗಳೂರು ಚಿದಾನಂದ ರಕ್ಷಿ, ನಿರ್ದೇಶಕರು ವಿರೂಪಾಕ್ಷಿ ವಾಳಿದಾರ, ಶರಣಪ್ಪ ಬಡಿಗೀರ, ಸುಹಾಸ ಬಾರ್ಕಿ, ಮೆಹಬೂಬ ತೊರಗಲ್, ನಾಗೇಶ ಮಹಾಲಿಂಗಪುರ, ಶಿವರಾಜ ಹಿರೇಮಠ, ರಾಘವೇಂದ್ರ ಹೂಗಾರ, ಸಹಕಾರ್ಯದರ್ಶಿ ರೂಪೇಶ ಪವಾರ, ವಿನಾಯಕ ಖಾನ್ಪೀಠ ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಈ ಜಗತ್ತ ಒಂದು ಬಹಳ ದೊಡ್ಡದಾದಂತಹ ಚಿತ್ರೀಕರಿಸಿದಂತಹ ದೊಡ್ಡ ಫೋಟೋ ಇದೆ. ಇದರ ಚಿತ್ರಣವನ್ನು ಮಾಡುವಂತಹ ಭಗವಂತ ಏನ್ ಚಿತ್ರಿಸಿರ್ತಾನಂದ್ರ ವಿಶ್ವಂ ದರ್ಶನ ದರ್ಪ, ವಿಶ್ವಂ ದರ್ಪಣ ದೃಶ್ಯಮಾನದಗಳೇ. ಇದೆಲ್ಲವೂ ಕೂಡ ನಾವು ಏನ್ ನೋಡಾಕ್ತೀವಿ, ಭಗವಂತ ನಮಗಾಗಿ ಹೊರಗೆ ತೋರಿಸುವಂತ ಎಲ್ಲ ದೊಡ್ಡದಂತ ನಗರ ಕೊಟ್ಟಾನ. ಅವ್ನು ಒಬ್ಬ ಕೊಟ್ಟ ದೇವರು ಎಲ್ಲ ನಮ್ಗೆ ಇನ್ನ ಸಿಕ್ಕಿಲ್ಲ. ಪರಂತು ನಮ್ಮನ್ನ ನಮಗೆ ಹ್ಯಾಗಿದ್ದಾಗ ತೋರಿಸುವಂತ ದೇವ್ರು ಯಾರಾಯ್ತು ಅದು ನೀವು ಮಾಡಾಕ್ತೀರ ಅಂತ ಹೇಳಿ ನಿಮಗಾಗಿ ಅಡರ್ತಿರಬೇಕು. ಬಹುಶಃ ನಾವು ಏನ್ ಮಾಡಾಕ್ತೀವಿ ಅಂದ್ರ ನಮ್ಮನ್ನ ನಮಗ ಇವತ್ತು ಕೈಯಾಗ ಮೊಬೈಲ್ ಬಂದಾವ, ಫ್ಯೂಚರ್ ಇದಾವ, ಸಾಕಷ್ಟು ಎಲ್ಲಾರ ಕೇಳ್ತೀವಿ, ಏನೋ ನಮ್ಮ ಮಾಧ್ಯಮಗಳದಾವ, ಯಾವುದೇ ಅದಾವ ಅಂದ್ರ ನಮ್ಮನ್ನ ನಾವು ಬಹಳವಾಗಿ ಪ್ರೀತಿಸ್ತೀವಿ ಎಲ್ಲರಿಗೂ ಗೊತ್ತದ. ನಾವು ನಮ್ಮನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ನಮ್ಮ ಹೆಂಡತಿನೂ ಮಾಡೋದಿಲ್ಲ, ಗಂಡನು ಮಾಡೋದಿಲ್ಲ, ಮಕ್ಕಳು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಮೊದಲನೇ ಪ್ರೀತಿ ಯಾರಲ್ಲ ಅಂದ್ರ ಮೊದಲೇ ನನ್ನ ಮೇಲೆ ನಾ ಬಾಳ್ ಜೀವನ. ಎಷ್ಟ ಮುದುಕಾದ್ರೂ ಮನುಷ್ಯ ಇನ್ನೊಂದ್ ಸ್ವಲ್ಪ ಮುಖ ಹೊಡ್ಕೋತಾನ, ತಲೆ ಕೈ ಹಾಡ್ಕೋತಾನ. ನೀವು ಕೈ ಹಾಡ್ಕೊಂಡ್ರು ಬಿಡುದಿಲ್ರಿ, ನೀವೆಲ್ಲ ಹೇಳ್ತಿರ್ತೀರಿ ನಾವ್ ಒಂದ್ ಸ್ವಲ್ಪ ಒಡ್ಕೋರಿ. ಆಕಸ್ಮಿಕ ಯಾರ ಚಂದ ಇಲ್ಲ ಆದ್ರೂ ಕೂಡ ಚಂದ ಮಾಡಿಸುವಂತ ಸಾಕಷ್ಟು ದೇವರು ನೀವು ಕೊಟ್ಟ. ಬಹುಶಃ ನೀವು ಇರುವಿಕೆ ಹೆಂಗದಂದ್ರ ಜಗದೆಲ್ಲ ನಗುತ್ತಿರಲಿ, ಜಗದಳು ನನಗಿರಲಿ. ಇವತ್ತ ಬಹಳ ಕಷ್ಟದಾಗ ನಾವೆಲ್ಲ ಫೋಟೋಗ್ರಫಿ ಅದೀವಿ, ಛಾಯಾಚಿತ್ರಗಳು ವಿಡಿಯೋಗ್ರಾಫರ್ ಬಹಳ ಕಷ್ಟದಾಗ ಅದೀವಿ. ಪರಂತು ನಿಮ್ಮ ಕಷ್ಟ ನಿಮ್ಮ ಮನೆಯವರು ಗೊತ್ತಿರ್ತಾವ ಹೊರತು ವೇದಿಕೆ ಮ್ಯಾಲಿದ್ದವ್ರು ಯಾರಿಗೂ ತೋರಿಸ್ಕೊಡ್ಲಾರ್ದಂತ ಸಾಮರ್ಥ್ಯ ಭಗವಂತ ಕೊಟ್ಟ.
ಯಾಕೆ ಮಾತಾಡ್ತಾರಂದ್ರ ಎಲ್ಲರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳದಾವ, ಸಾಕಷ್ಟು ನೋವುಗಳದಾವ. ಜನ ಎಲ್ಲ ನಕ್ಕೊಂತಿರ್ಬೇಕ. ಅಕಸ್ಮಾತ್ ಹೇಳ್ತಿದೀವ ಅಂದ್ರ ಯಾರಾದ್ರೂ ಸ್ವಲ್ಪ ಮುಖ ಹೆಂಗೋ ಮಾಡ್ಕೊಂಡು ಕೊಡ್ತಿದ್ರೆ ನಾವ್ ಹೇಳ್ತೀವಿ, ಸರ್ ಯಾರು ಸಿಕ್ಕರು ಹೇಳಲ್ಲ, ಸರ್ ಸ್ವಲ್ಪ ನಗು ಮಾಡ್ರಿ, ಸ್ವಲ್ಪ ಸ್ಮೈಲ್ ಕೊಡ್ರಿ. ನೀವು ಹೇಳುವಂತ ಭಾವುಕ ಅಂತ ಗಂಡು ಮುಖ ಹಾಕೊಂಡು ಜಗಳ ಇದ್ರು ನಗಲೇಬೇಕು. ಯಾಕಂದ್ರೆ ನೀವು ಹೇಳೋದು ಹಂಗೆ ಹೇಳ್ತಿರ್ತೀರಿ. ನೀವು ಮನೆಯಾಗ ಎಷ್ಟು ಜಗಳ ಮಾಡ್ತೀರಿ, ಎಷ್ಟು ಸಿಕ್ಕಿರ್ತಾರೆ ಗೊತ್ತಿಲ್ಲ, ಪರಂತು ಇನ್ನೊಬ್ಬರು ನಗಸ್ಕೊಂತ ಬದುಕುವಂತ ಬದುಕ ಬಹುಶಃ ಡಿವಿ ಅವ್ರು ಹೇಳಿದಂಗ ಈ ಜಗತ್ತಿನಲ್ಲಿ ನಗುತ್ತಾ ನಗಿಸುತ್ತಾ ಬಾಳುವಂತ ವ್ಯವಸ್ಥೆಯನ್ನು ಛಾಯಾಗ್ರಾಹಕರೆಲ್ಲರೂ ಪಡ್ಕೊಂಡ್ರೆ ಅಂತ ಹೇಳಕ್ ಸಂತೋಷ ಆಗ್ತದೆ.